ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ವಿಚಾರಕ್ಕೆ ಬಂದರೆ, ತುಂಬ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಇವತ್ತಿಗೂ ಎಷ್ಟೋ ಜನ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವರು ಯಾವ ಬೇಸ್ ಆಧಾರದ ಮೇಲೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ಜನರದ್ದು ಸ್ವಲ್ಪ ಮಿಸ್ಟೇಕ್ ಇದೆ. ಏನಂತ ಹೇಳಿದರೆ, ನೀವು KYC ಮಾಡಿಸಿಲ್ಲ, KYC ಮಾಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರದವರು ಎಷ್ಟೋ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಮಾರ್ಚ್ ತಿಂಗಳಿಂದನೂ ಕೊಡ್ತಾನೆ ಬಂದರು. ಸೊ ನಾವುಗಳು ಹೇಳ್ತಾ ಇದ್ದೀವಿ, ಇದುವರೆಗೂ ಯಾರನ್ನು KYC ಮಾಡಲಿಕ್ಕೆ ಮುಂದಾಗಿಲ್ಲ. ಸೊ KYC ಅಂದರೆ ನಿಮ್ಮ ಆಧಾರು ಮತ್ತು ಪ್ಯಾನು KYC ಆಗಿರಬೇಕು. ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಆಗಿರಬೇಕು. ಮತ್ತು ರೇಷನ್ ಕಾರ್ಡಿಗೆ ಬಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಆಧಾರ್ ಫೋಟೋ ಇರುತ್ತಲ್ವ, ಮನೆ ಒಂದು ಕುಟುಂಬದ ಸದಸ್ಯರು ಅಷ್ಟು ಜನರದ ಆಧಾರ್ ಕಾರ್ಡ್ ಅದಕ್ಕೆ ಅಪ್ಡೇಟ್ ಲಿಂಕ್ ಆಗಿರಬೇಕು. ಎಲ್ಲರ ಒಂದು ತಂಬನ್ನು ಕೊಟ್ಟಿರಬೇಕು. ಸೊ ಇದು ಮ್ಯಾಂಡೇಟ್ರಿ ಇದೆ. ಈವನ್ ಗ್ಯಾಸ್ ನಾವು ಬುಕ್ ಮಾಡ್ತೀವಲ್ವ, ಸೊ ಅದಕ್ಕೂ KYC ಮ್ಯಾಂಡೇಟ್ರಿ ಮಾಡಿದ್ದಾರೆ. KYC ಆಗಲಿಲ್ಲ ಅಂದರೆ ನಮಗೆ ಸಿಲಿಂಡರ್ನೇ ಬರೋದಿಲ್ಲ. ಸೊ ಈ ರೀತಿ ಇದ್ದಾಗ ಜನಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ಬಿಟ್ಟಿರೋ ವಿಚಾರ. ಸೊ ನಾವೇನು ಹೇಳಬೇಕು, ನಾವೇನಾದ್ರು ಸ್ವಲ್ಪ ಮಿಸ್ಟೇಕನ್ನು ಮಾಡಿದರೆ ನಮ್ಗಳಿಗೆ ಕಮೆಂಟ್ ಮಾಡ್ತೀರಾ. ನೀವು ಹೇಳೋದೆಲ್ಲ ಸುಳ್ಳಿದೆ ಅಂತ ಹೇಳ್ತೀರಾ. ಬಟ್ ಈ ವಿಚಾರಗಳನ್ನ ತಿಳಿಸಿದಾಗ ಜನರು ಸಹ ಯಾರು ಸ್ಪಂದಿಸೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಇವಾಗ ಅದು ಬಿಟ್ಟು ನೆಕ್ಸ್ಟ್ ರೇಷನ್ ವಿಚಾರಕ್ಕೆ ಬರೋದಾದರೆ, ಸೊ ರೇಷನ್ ವಿಚಾರದಲ್ಲಿ ಮುಂದಿನ ತಿಂಗಳಿಂದ ಅನ್ನಭಾಗ್ಯ ಇತ್ತು, ಅನ್ನಭಾಗ್ಯ ಸ್ಟಾಪ್ ಮಾಡಿದ್ರು. 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ 5, ರಾಜ್ಯ ಸರ್ಕಾರದ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನು ಹೊರತಾಗಿ ಬಂದಿರತಕ್ಕಂಥ ಹೊಸ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ನಮ್ಮ H ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರೇನಿದ್ದಾರಲ್ವ, ಅವರೊಂದು ಸೋಷಿಯಲ್ ಮೀಡಿಯಾಗಳ ಮುಂದೆ ಒಂದು ಸ್ಟೇಟ್ಮೆಂಟ್, ಅಂದರೆ ಮಾಧ್ಯಮಗಳ ಮುಂದೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಮುಂದಿನ ತಿಂಗಳಿಂದ ನಾವು ಎಣ್ಣೆ ಮತ್ತು ಬೇಳೆಯನ್ನು ಕೊಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಸೊ ಎಣ್ಣೆ ಮತ್ತು ಬೇಳೆಯನ್ನು ಕೊಡೋದಾದರೆ, ನಾನು ಈ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಮತ್ತು ಬೇಳೆಯನ್ನು ಕೊಡೋದಕ್ಕೆ ನೀವು ತೀರ್ಮಾನ ಮಾಡಿದರೆ, ಸೊ ಇಂದಿರಾ ಕಿಟ್ ಅಂತ ಏನಕ್ಕೆ ಅನೌನ್ಸ್ ಮಾಡಿದ್ರಿ. ಸೊ ಇಂದಿರಾ ಕಿಟ್ಟಲ್ಲಿ 7 ಐಟಮನ್ನು ನೀವು ಕೊಡ್ತೀವಿ ಅಂತ ಹೇಳಿದ್ದೀರಾ. ಸೊ ಇವಾಗ ಇಂದಿರಾ ಕಿಟ್ಟು ಮುಗಿದೋಯ್ತು. ನಾವು ಯೂಟ್ಯೂಬರು ಹೇಳಿದ್ವಿ, ನೀವು ಹೇಳಿದ್ರಿ, ಬಂದು ಇಂದಿರಾ ಕಿಟ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ನಾಮಕರಣನೂ ಮಾಡಿದ್ರಿ. ಸೊ ಅದ್ರದ್ದು ಕತೆ ಅಷ್ಟಕ್ಕೆ ಮುಗೀತಾ ಅಂದರೆ, ಇದು ಯಾವುದು ಜೂನ್ ತಿಂಗಳಿಗೆ ಮುಗೀತಾ ಅದ್ರದ್ದು ಕತೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಅಂತ ಎತ್ಕೊಂಡಾಗ ನೀವು ಇಂದಿರಾ ಕಿಟ್ಟಂದು ಎತ್ಕೊಂಡ್ರಿ. ಸೊ ಅದು ಅಲ್ಲಿಗೆ ಮುಗೀತು. ಸೊ ಇವಾಗ ಏನಂತ ಹೇಳಿದರೆ, ಎಣ್ಣೆ ಮತ್ತು ಬೇಳೆ ಕೊಡ್ತೀವಿ ಅಂತ ಹೇಳಿದರೆ, ಮತ್ತು ಇಂದಿರಾ ಕಿಟ್ ಎಲ್ಲೋಯ್ತು. ಸೊ ಜನರು ಕೇಳ್ತಾರೆ, ನಮಗೆ ಇದು ಬೇಡ ಸ್ವಾಮಿ, ನಮಗೆ ನೀವು 7 ಐಟಮ್ ಕೊಡ್ತೀವಿ ಅಂತ ಹೇಳಿದಿರಲ್ವ, ಅದನ್ನು ಕೊಡಿ ಅಂತ. ನೀವು ಯಾವ ಆಧಾರಗಳ ಮೇಲೆ ಇವನ್ನ ಹೇಳ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಜನ ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ ಅಂತೇಳಿ, ನಮಗೆ ಇಂದಿರಾ ಕಿಟ್ಟೇ ಬೇಕು. ಅವರೇ ಜನ ಕೇಳಿದ್ದಿಲ್ಲ ತಾನೇ, ನಮ್ಗೆ ಇಂತಿಂಥ ಐಟಮ್ ಕೊಡ್ರಿ ಅಂತ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಿಲ್ಲ. ಸರ್ಕಾರದವರೇ ಅಧಿಕೃತವಾಗಿ ಘೋಷಣೆ ಮಾಡಿರೋದು, ನಾವು ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಇಂದಿರಾ ಕಿಟ್ಟಿಂದ ನೀವು ಕೊಡ್ತೀರಿ ಅನ್ನೋದಾದರೆ, ಸೊ ಮತ್ತು ಈ 2 ಐಟಮನ್ನು ಯಾಕೆ ಕೊಡ್ತಾ ಇದ್ದೀರಾ? ಇವರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ನಿಜವಾಗ್ಲೂ ಒಂದಕ್ಕೂ ಗೊತ್ತಾಗ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ನಾವು ಗೃಹಲಕ್ಷ್ಮಿ ಹಣ ನೋಡೋದಾದರೆ, ಅದಂತೂ ಈಗ 5 ತಿಂಗಳಿಂದ ಬಂದೇ ಇಲ್ಲ. ಇವಾಗ ಒಂದು ಹೊಸದ ಸುದ್ದಿ ಹೇಳ್ತಾ ಇದ್ದಾರೆ, ವರಮಹಾಲಕ್ಷ್ಮಿಗೆ ಇವರಿಗೆ ಹಬ್ಬಗಳು ಬಂದಾಗ ಮಾತ್ರ ಗೃಹಲಕ್ಷ್ಮಿ ನೆನಪಾಗುತ್ತೆ. ಹಬ್ಬಗಳು ಬಂದಿಲ್ಲ ಅಂದರೆ, ಇತ್ತೀಚೆಗೆ ಒಂದು 6 ತಿಂಗಳಿಂದ ಹೆಂಗಾಗ್ತಾ ಇದೆ ಅಂದರೆ, ಯಾವ್ದಾದ್ರು ಹಬ್ಬ ಬಂದರೆ ಗೃಹಲಕ್ಷ್ಮಿ ಅನ್ನಂಗೆ ಆಗಿಬಿಟ್ಟಿದೆ. ಅದು ಬಿಟ್ಟರೆ ತಿಂಗಳ ಹಾಕೋದನ್ನೇ ನಿಲ್ಲಿಸಿದ್ದಾರೆ. ಸೊ ಇವ್ರ ಹತ್ರ ಹಣ ಇದೆಯಾ, ಹಣ ಇಲ್ವಾ, ಇದು ಯಾವುದನ್ನು ಜನ ಕೇಳೋದಿಲ್ಲ. ನೀವು ಕೊಟ್ಟಿರೋವಂಥ ಗ್ಯಾರಂಟಿ ಯೋಜನೆಗಳು, ನೀವು ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ ಜನರು ಬದ್ಧರಾಗಿದ್ದಾರೆ. ಸೊ ಇಲ್ಲಿ ನಾವು ಯಾವುದೇ ಒಂದು ಪಕ್ಷನ ಹೊಗಳೋದಾಗಲಿ, ಯಾವುದೇ ಒಂದು ಪಕ್ಷನ ತೆಗಳೋದಾಗಲಿ ಮಾಡ್ತಾ ಇಲ್ಲ. ಸೊ ಇವಾಗ ಏನು ಆಡಳಿತ ಪಕ್ಷ ಇದೆ, ನೀವುಗಳು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಏನಿದೆ, ಸೊ ಅದಕ್ಕೆ ಜನರು ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಅವರೇ ಅಂದರೆ ಆಹಾರ ಇಲಾಖೆ ನೋಡೋದಾದರೆ ಎಣ್ಣೆ ಮತ್ತು ಬೇಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಂದಿರಾ ಕಿಟ್ ಎಲ್ಲೋಯ್ತು? ಸೊ ನಿಮಗೆ ಯಾವುದು ಬೇಕಿದೆ, ನೀವು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ನೋಡೋದಾದರೆ, ಗೃಹಲಕ್ಷ್ಮಿಗೆ ಬಂದು ಇನ್ನು ವರಮಹಾಲಕ್ಷ್ಮಿ ಅಂತಿದ್ದಾರೆ. ಸೊ ಇವತ್ತು ಆಲ್ರೆಡಿ 31ನೇ ತಾರೀಕು. ಸೊ ಇನ್ನೇನು 8 ದಿನ ಬಂತು. ಅವರು ಹೇಳಿ ತಿಂಗಳಾನುಗಂಟಲೆ ಆದಮೇಲೆ ಗೃಹಲಕ್ಷ್ಮಿ ಬರೋದಾಗಿದೆ. ಇನ್ನು 8 ದಿನದಲ್ಲಿ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಅನ್ನೋದು ಗೊತ್ತಿಲ್ಲ. ಯಾಕಂದರೆ 5 ತಿಂಗಳ ಹಣ ಪೆಂಡಿಂಗ್ ಉಳಿಯುತ್ತೆ ಗೃಹಲಕ್ಷ್ಮಿದು. ಸೊ ಇವರು ಯಾವ ರೀತಿಯಾಗಿ ಹೇಳ್ತಾರೆ, ಯಾವ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ನೀವು ಗ್ಯಾರಂಟಿ ಯೋಜನೆ ಸ್ಟಾಪ್ ಮಾಡಿಲ್ಲ, ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ಅಗ್ರಿ ಇದ್ದೀವಿ. ಲೇಟಾದರೂ ಕೊಡ್ತಾ ಇದ್ದೀರಾ. ಬಟ್ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳಲ್ಲಿ ಕರೆಕ್ಟಾಗಿರಲಿ, ನಿಮ್ಮ ಮಾತುಗಳಿಗೆ ನೀವು ಬದ್ಧರಾಗಿರಲಿ ಅನ್ನೋದು ಅಷ್ಟೇ ಒಂದು ಎಲ್ಲರ ಮನವಿಯಾಗಿದೆ ಅಂತ ಹೇಳ್ತೀನಿ. ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಾ. ಸೊ ನಿಮಗೆ ಇಂದಿರಾ ಕಿಟ್ ಬೇಕಾ, ಅಥವಾ ಬೇಳೆ ಬೇಕಾ, ಎಣ್ಣೆ ಬೇಕಾ, ಏನು ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ತಿಳಿಸಿದ ತಕ್ಷಣ ಮೇಡಮ್ ನೀವು ಕೊಡ್ತೀರಾ ಅಂತ ಕೇಳಬೇಡಿ. ಖಂಡಿತವಾಗ್ಲೂ ಇಲ್ಲ, ನಿಮ್ಮ ಕಮೆಂಟನ್ನು ಇಟ್ಕೊಂಡೇ ನಾವು ವಿಡಿಯೋ ಮಾಡೋದಾಗಿದೆ. ಸೊ ಇದೇ ಕಮೆಂಟ್ಗಳು ಸರ್ಕಾರಕ್ಕೆ ತಲುಪೋದಾಗಿದೆ.
ಸೊ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಕೊನೆವರೆಗೂ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.